ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಮಣಿಯದ ಸಿದ್ದು ಸರ್ಕಾರ ಜೂನ್ನಲ್ಲಿ ಭೂಸ್ವಾಧೀನ ರದ್ದು ಘೋಷಣೆ ಮಾಡಿದ್ರೂ ಈವರೆಗೂ ಡಿನೋಟಿಫಿಕೇಶನ್ ಆದೇಶ ಹೊರಡಿಸಿಲ್ಲ. ಬದಲಾಗಿ ಹಿಂಬಾಗಿಲ ಮೂಲಕ ರೈತರನ್ನ ಪುಸಲಾಯಿಸಿ ವಶಪಡಿಸಿಕೊಳ್ಳುವ ಕುತಂತ್ರ ಇತ್ತು. ಆದರೆ ದೇವನಹಳ್ಳಿಯ ಜಾಗೃತಿ ರೈತರು ಹೋರಾಟವನ್ನು ನಡೆಸಿದರು. 26ರಂದು ಮುಖ್ಯಮಂತ್ರಿಗಳು ಡಿಸೆಂಬರ್ 4ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಅಧಿಕೃತ ಘೋಷಣೆ ಹೊರಡಿಸುವುದಾಗಿ ಹೋರಾಟಗಾರರಿಗೆ ಭರವಸೆ ಇತ್ತು. ಆದರೆ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ದೇವನಹಳ್ಳಿ ಭೂಸ್ವಾಧೀನಕ್ಕೆ ಒಂದು ಕರಡು ಪ್ರಸ್ತಾಪ ಹರಡುತ್ತಿದೆ. ಅದು ಅಧಿಕೃತವೋ ನಿಜವೋ ಗೊತ್ತಿಲ್ಲ. ಆದರೆ ಅದರಲ್ಲಿ ಪ್ರಸ್ತಾಪವಾಗಿರುವ ಕ್ರಮಗಳ ಹಿಂದೆ ಕೈಗಾರಿಕಾ ಮಂತ್ರಿ ಎಂ. ಬಿ. ಪಾಟೀಲರು ಹೋರಾಟವನ್ನು ಮುರಿಯಲು ಹೂಡಿದ ಕುತಂತ್ರಗಳಲ್ಲಿ ಪ್ರಯೋಗಿಸಿದ ಅಸ್ತ್ರಗಳನ್ನೇ ಹೋಲುತ್ತಿವೆ. ಈ ಕಾರಣಕ್ಕಾಗಿ ಮತ್ತು ಮಾತುಕೊಟ್ಟು 5 ತಿಂಗಳಾದರೂ ಡಿನೋಟಿಫೈ ಮಾಡದೆ ಸರ್ಕಾರವು ಭೂಸ್ವಾಧೀನ ಕ್ರಮಗಳನ್ನು ಕೈಗೊಂಡಿರುವ ಅನುಭವ ನೋಡಿದರೆ ಇದು ಸುಳ್ಳಾಗಿರಬಹುದು ಎಂದು ಖಚಿತವಾಗಿ ಹೇಳಲು ಹೋರಾಟಗಾರರಿಗೆ ವಿಶ್ವಾಸ ಮೂಡುತ್ತಿಲ್ಲ.